ಇದು ಟೈಮ್ ಪ್ರಶ್ನೆ ಅಲ್ಲ. ಆಕ್ಚುಲಿ ನಾವು ಮೀಡಿಯಾಕ್ಕೆ ಇವತ್ತು ಏನಾಯಿತು ಅಂತಂದರೆ ಕಳೆದ ಯಾವಾಗ ಆಪರೇಷನ್ ಆಗಿದ್ದು ಡೀಟೇಲ್ಸ್ 12ನೇ ತಾರೀಕು ಆಪರೇಷನ್ನು ಒಂದು ಮೇಜರ್ ಆಪರೇಷನ್ ಆಯಿತು. ಆಪರೇಷನ್ಗೆ ಮುಂಚೆ ಪೇಷಂಟ್ನೆಲ್ಲ ಚೆನ್ನಾಗಿ ಪರೀಕ್ಷೆ ಮಾಡಿ ಫಿಟ್ನೆಸ್ ಎಲ್ಲ ತೊಗೊಂಡು ಒಂದು ಮೇಜರ್ ಆಪರೇಷನ್ನ ಮಾಡಿದ್ದಾರೆ. ಆ ಮಾಡಿದ ನಂತರ ಪೇಷಂಟು ಚೆನ್ನಾಗೇ ಇತ್ತು, ರಿಕವರಿನೂ ಆಯಿತು, ಎಲ್ಲ ಅನಸ್ಥೀಷಿಯಾದಿಂದ ಮಾರನೇ ದಿನ ಬೆಳಗ್ಗೆ ಇದು ಟೈಮ್ ಪ್ರಶ್ನೆ ಅಲ್ಲ. ಆ್ಯಕ್ಚುಲಿ ನಾವು ಮೀಡಿಯಾಕ್ಕೆ ಇವತ್ತು ಏನಾಯಿತು ಅಂತಂದರೆ ಕಳೆದ ಯಾವಾಗ ಆಪರೇಷನ್ ಆಗಿದ್ದು ಡೀಟೇಲ್ಸ್ 12ನೇ ತಾರೀಕು ಆಪರೇಷನ್ನು ಒಂದು ಮೇಜರ್ ಆಪರೇಷನ್ ಆಯಿತು. ಆಪರೇಷನ್ಗೆ ಮುಂಚೆ ಪೇಷಂಟ್ನೆಲ್ಲ ಚೆನ್ನಾಗಿ ಪರೀಕ್ಷೆ ಮಾಡಿ ಫಿಟ್ನೆಸ್ ಎಲ್ಲ ತೊಗೊಂಡು ಒಂದು ಮೇಜರ್ ಆಪರೇಷನ್ನ ಮಾಡಿದ್ದಾರೆ. ಆ ಮಾಡಿದ ನಂತರ ಪೇಷಂಟು ಚೆನ್ನಾಗೇ ಇತ್ತು, ರಿಕವರಿನೂ ಆಯಿತು, ಎಲ್ಲ ಅನಸ್ಥೀಷಿಯಾದಿಂದ ಮಾರನೇ ದಿನ ಬೆಳಗ್ಗೆ ರೌಂಡ್ಸ್ ಎಲ್ಲ ಆದಮೇಲೆ ಒಂದು ಟೈಮ್ನಲ್ಲಿ ಅವರಿಗೆ ಇದ್ದಕ್ಕಿದ್ದಂಗೆ ಸ್ವಲ್ಪ ಮಟ್ಟಿಗೆ ಎಡಗೈ ಎಡಗಾಲು ಅಂತ ಕಾಣುತ್ತಲ್ಲ, ಅಥವಾ ಬಲಗೈ ಬಲಗಾಲು ಎರಡರಲ್ಲೊಂದಿರಬೇಕು. ಅದು ನಾನು ಆಪರೇಷನ್ ಮಾಡಿಲ್ದಿರ ಇರೋದ್ರಿಂದ ನನಗೆ ಡೀಟೇಲ್ಸ್ ಗೊತ್ತಿಲ್ಲ, ನಾನು ಹೇಳ್ತಾ ಇದ್ದೆ. ಸೊ ಅದು ಸ್ವಲ್ಪ ಮಟ್ಟಿಗೆ ಮೂವ್ಮೆಂಟ್ಗಳು ಕಡಿಮೆ ಆಗಿತ್ತು, ಸಡನ್ನಾಗಿ ಇದ್ದಕ್ಕಿದ್ದಂಗೆ ಗಮನಕ್ಕೆ ಬಂತು. ಆಗ ತಕ್ಷಣವೇ ಏನೋ ಪ್ರಾಬ್ಲಮ್ ಆಗಿರಬೇಕು ಇದರೊಳಗೆ ಅಂತಕ್ಕಂಥದ್ದಾಗಿ ಆಪರೇಷನ್ಗೆ ಸಂಬಂಧ ಪಡೆದಲೇ ಇರ್ತಕ್ಕಂಥ ಯಾವುದೋ ಪ್ರಾಬ್ಲಮ್ ಇರಬೇಕು. ಯಾಕೆಂದರೆ ಆಪರೇಷನ್ಗೆ ಸಂಬಂಧಪಟ್ಟಿದ್ದ ಪ್ರಾಬ್ಲಮ್ ಆದರೆ ತಕ್ಷಣ ಆನ್ ಟೇಬಲಲ್ಲೇ ಗೊತ್ತಾಗ್ತದೆ. ಸೊ ಆಗಿದ್ದರಿಂದ ಅವರಿಗೆ ತಕ್ಷಣ CT ಸ್ಕ್ಯಾನ್ ಮಾಡಿಸಿ, MRI ಸ್ಕ್ಯಾನ್ ಮಾಡಿಸಿ, ಮಿದುಳಿನಲ್ಲಿ ರಕ್ತಸ್ರಾವ ಆಗಿದೆ, ಹೊಟ್ಟೆ ಆಪರೇಷನ್ ಆಗಿದ್ದವರಿಗೆ ಆಪರೇಷನ್ನು ಮಿದುಳಿನಲ್ಲಿ ರಕ್ತಸ್ರಾವ ಆಗಿದೆ ಅಂಥೇಳಿ ಅದಕ್ಕೆ ತಕ್ಷಣವಾಗಿ ಏನು ನ್ಯೂರೋಸರ್ಜನ್ನ ಅವರಿಗೆ ಒಂದು ಚಿಕಿತ್ಸೆ ಬೇಕಾಗಿದ್ದರಿಂದ ತಕ್ಷಣ ಇಮಿಡಿಯೇಟಾಗಿ ಯಾವುದೇ ಥರ ಡಿಲೇ ಆಗದೇ ಅವರನ್ನು ನಂಜಪ್ಪ ಹಾಸ್ಪಿಟ್ಲ್ ಅಂತ ಕಾಣುತ್ತೆ ಅಲ್ಲಿಗೆ ಶಿಫ್ಟ್ ಮಾಡಿ ಅದಕ್ಕೆ ಏನು ಸೂಕ್ತ ಚಿಕಿತ್ಸೆ ಅಲ್ಲಿ ನಡೆದಿದೆ. ಇದು ಆಗಿರತಕ್ಕಂಥದ್ದು ಇಷ್ಟು. ಆದರೆ ಏನೇ ಒಂದು ಪೇಷಂಟ್ಗಳಿಗೆ ಏನೋ ಒಂದು ಅಭಿಪ್ರಾಯ ಬರುತ್ತೆ, ಅವ್ರ ಕಲ್ಪನೆ ನಾವು ಅವ್ರು ತಪ್ಪು ಅಂತ ಹೇಳೋಕ್ಕಾಗಲ್ಲ. ಆಪರೇಷನ್ ಆದಮೇಲಿಂದ ಆಗಿದ್ದಕ್ಕೆ ಆಪರೇಷನ್ನಿಂದನೇ ಇದಾಗಿದೆ ಅಂತ ಅವ್ರು ತಪ್ಪು ತಿಳ್ಕೊಂಡಿರ್ತಾರೆ. ಅದಕ್ಕೂ ಇದಕ್ಕೂ ಯಾವುದೇ ತರಹವಾದ ಸಂಬಂಧ ಇಲ್ಲ. ಇಲ್ಲಿ ಯಾವುದೇ ತರವಾದ ವೈದ್ಯಕೀಯ ನಿರ್ಲಕ್ಷ್ಯತೆ ಅಂತಕ್ಕಂಥದ್ದು ನಡೆದಿಲ್ಲ. ಅದಕ್ಕೆ ಸಂಪೂರ್ಣವಾಗಿರ್ತಕ್ಕಂಥ ಪ್ರೂಫು ಪೇಜ್ ಟು ಪೇಜ್, ಟೈಮ್ ಟು ಟೈಮ್ ಪ್ರತಿಯೊಂದು ನಾವು ಯಾವ ಒಂದು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಏನಿದ್ರೆ ನೆಸೆಸಿಟಿ ಇರ್ತಾರೋ ಅದನ್ನೆಲ್ಲ ಕೊಡೋದಕ್ಕೆ ನಾವು ರೆಡಿಯಾಗಿದ್ದೀವಿ. ಅವರು ಏನೋ ತಪ್ಪು ತಿಳ್ಕೊಂಡು ಬಂದು ಗಲಾಟೆ ಮಾಡಿದ್ದಾರೆ. ಆ್ಯಕ್ಚುಲಿ ಗಲಾಟೆ ಮಾಡ್ತಕ್ಕಂಥದ್ದು ಅಲ್ಲ, ಏನಿದ್ರು ಕೂಡ ಕಾನೂನು ಪ್ರಕಾರವಾಗಿ ನಡಿಬೇಕು. ನಾವು ಅದನ್ನೇ ಹೇಳ್ತಾರೆ. ಇಷ್ಟು ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಇಲ್ಲ, ನಮ್ಮಲ್ಲಿ ಹೌದು. ಇವರು ಎಲ್ಲ ಇದನ್ನ ಓವರ್ಡೋಸ್ ಮಾಡಿದ್ದಾರೆ. ಓವರ್ಡೋಸ್ ಮಾಡಿದ ತಕ್ಷಣ ಅವರಿಗೆ ಆಗಲ್ಲ ಅನ್ನೋ ಗೊತ್ತಾದ ಮೇಲೆ ನೀವೆಲ್ಲರೂ ಕರ್ಕೊಂಡೋಗಿ ಅನ್ನೋ ರೀತಿಲಿ ಕಳಿಸಿದ್ದಾರೆ ನಮ್ಮನ್ನ. ನಂಜಪ್ಪಕ್ಕೆ ಹೋದ್ರೆ ಅವರು ಅದನ್ನೇ ಹೇಳ್ತಿದ್ದಾರೆ, ಓವರ್ಡೋಸ್ ಆಗಿದೆ, ಇದು ಕೋಮಾ ಸ್ಟೇಜಿಗೆ ಹೋಗಿದ್ದಾರೆ, ಇಲ್ಲೂ ಆಗಲ್ಲ, ಬೆಂಗಳೂರಿಗೆ ಹೋಗಿದ್ದಾರೆ. ಒಟ್ಟಲ್ಲಿ ಓವರ್ಡೋಸ್ ಆಗಿದೆ ಅಂದ್ರೆ ನೀವೇ ಹೇಳಿದ್ರಲ್ಲ, ಈಗ ನಿಮ್ದೇನು ತಪ್ಪಿಲ್ಲ ಅಂತ ಹೇಳ್ತಿದ್ದಾರೆ. ಬಟ್ ಅವ್ರ ಆರೋಪ ಇದು ಓವರ್ಡೋಸಿಗೆ ಯಾಕೆ? ಆರೋಪ ಏನ್ ಬೇಕಾದ್ರೂ ಮಾಡಬಹುದು. ಆರೋಪ ಮಾಡಿದ ಮಾತ್ರಕ್ಕೆ ಅದು ಅಪರಾಧ ಆಗೋದಿಲ್ಲ, ಹೌದು ತಾನೆ? ಸೊ ಅದಕ್ಕೆ ಯಾರು ಕನ್ಸರ್ನ್ಡ್ ಅಥಾರಿಟಿ ಯಾರಿದ್ದಾರೆ, ಯಾರು ಹೇಳಿದ್ದಾರೆ, ಅವ್ರನ್ನ ನಂಜಪ್ಪ ಹಾಸ್ಪಿಟ್ಲಲ್ಲಿ ಹೇಳಿದ್ರು, ಇವರು ಹೇಳಿದ್ರು, 1 ಗಂಟೆ ಮುಂಚೆ ಬಂದಿದ್ರೆ ನಾವು ಬದುಕಿಸ್ಬಿಡ್ತಿದ್ವಿ ಅಂತಂದ್ರು, ಈ ಥರ 1000 ಹೇಳ್ತಾರೆ. ಅದನ್ನು ಯಾವ ಒಂದು ವೇದಿಕೆಯಲ್ಲಿ ಯಾರು ಅದನ್ನು ಇನ್ವೆಸ್ಟಿಗೇಷನ್ ಮಾಡಬೇಕೋ ಅದನ್ನು ಮಾಡಿದಾಗ ಪ್ರತಿಯೊಂದನ್ನು ಕೊಡೋದಕ್ಕೆ ನಾವು ರೆಡಿ ಇದ್ದೀವಿ. ಹೇಳಲಿಕ್ಕೆ ಇಷ್ಟಪಡ್ತಕ್ಕಂಥದ್ದು ಆರೋಪಗಳು ಸುಮ್ಮನೆ ಸಿಕ್ಕಾಪಟ್ಟೆ ಮಾಡ್ತಾರೆ. ಯಾವುದೇ ಆಧಾರ ಇಲ್ಲ, ಯಾವುದೇ ಪುರಾವೆ ಇಲ್ಲ, ಅದಕ್ಕೆ ಯಾವುದೇ ವೈದ್ಯಕೀಯ ನಿರ್ಲಕ್ಷ್ಯತೆ ಇಲ್ಲಿ ನಡೆದಿಲ್ಲ. ಇಷ್ಟನ್ನು ಮಾತ್ರ ನಾವು ಹೇಳೋದಕ್ಕೆ ಇಷ್ಟಪಡ್ತೀವಿ. ಅವರು ಆರೋಪ ಮಾಡಿದರೆ ಅದಕ್ಕೆ ಆರೋಪಕ್ಕೆ ತಕ್ಕ ಏನು ಉತ್ತರ ಕೊಡಬೇಕು ಅದು ಸೂಕ್ತ ವೇದಿಕೆಯಲ್ಲಿ ಸಂಪೂರ್ಣವಾಗಿ ಕೊಡೋಣ ಅಂತೆ. ಹೇಳಿ, ನಮ್ಮ ಎದುರುಗಡೆ ಬಂದು ಹೇಳಿ, ಅವ್ರು ಹೇಳಿದ್ರು ಅಂತ ಇನ್ನೊಬ್ರು ಮತ್ತೆ ಹಿಯರ್ಸೆಗಳನ್ನು ಯಾರೂ ಕೇಳೋದಕ್ಕೆ ರೆಡಿ ಇರೋದಿಲ್ಲ. ಯಾವ ಡಾಕ್ಟರ್ ಹೇಳಿದ್ರು ಅವರೇ ಹೇಳಲಿ, ಇಲ್ಲ ಬರ್ಕೊಡ್ಲಿ ನೆಗ್ಲಿಜೆನ್ಸ್ ಆಗಿದೆ ಅಂತ ಹೇಳಿ 100% ವಿ ಆರ್ ರೆಡಿ. ಬರ್ಕೊಡ್ಲಿ, ಯಾವ ಡಾಕ್ಟರ್ ಹೇಳಿದ್ರೋ ಆ ಡಾಕ್ಟ್ರೇ ಹೇಳಿ, ಎಲ್ಲಿ ಬರೆದಿದ್ದಾರೆ, ಎಲ್ಲಿ ರೆಕಾರ್ಡ್ ಆಗಿದೆ, ಏನು ಹೇಳಿದ್ದಾರೆ. ಅವ್ರು ಹೇಳಿದ್ರು ಅಂದ್ರೆ ನಾವು ನಂಬಕ್ಕಾಗತ್ತಾ? ಅವರು ಡಾಕ್ಟರ್ ಅಲ್ವಾ? ಎಲ್ಲರೂ ಡಾಕ್ಟ್ರೇ. ನಾನು ಹೇಳ್ತೀನಿ ನಮ್ಮ ಕಡೆ ಇನ್ನೇನೋ ಹೇಳಿದ್ರು ಅಂತ ಹೇಳಿ ಅಂತ ನೀವು ನಂಬ್ತೀರಾ? ಹಂಗೆ ನಂಬಕ್ ಆಗೋದಿಲ್ಲ. ಪ್ರಶ್ನೆ ಜಗಳದ್ದಲ್ಲ ಇದು. ನಮ್ಮಿಂದ ವೈದ್ಯಕೀಯ ನಿರ್ಲಕ್ಷ್ಯತೆ ಆಗಿದೆಯೋ ಆಗಿಲ್ವೋ ಅನ್ನೋದಷ್ಟೇ ಪ್ರಶ್ನೆ. ಆರೋಪ 1000 ಆರೋಪ ಮಾಡ್ಬೋದು. ಎಲ್ಲರಿಗೂ ವಾಕ್ ಸ್ವಾತಂತ್ರ್ಯ ಇದೆ ನಮ್ಮ ದೇಶದಲ್ಲಿ, ಯಾರು ಬೇಕಾದ್ರೂ ಏನ್ ಬೇಕಾದ್ರೂ ಮಾಡ್ಬೋದು. ಪ್ರಶ್ನೆ ಅದಲ್ಲ. ನೋಡಿ, ನಾನು ಹೇಳ್ಬೇಕಾಗಿರ್ತಕ್ಕಂಥದ್ದನ್ನ ನಾನು ನೇರವಾಗಿ ಇದ್ದಿದ್ದನ್ನ ಇದ್ದಂಗೆ ಹೇಳಿದ್ದೀನಿ, ಆಯ್ತಾ? ಆಯ್ತು. ಉಳಿದಿದ್ದನ್ನ ಕಾನೂನಾತ್ಮಕವಾಗಿ ಏನ್ ಮಾಡ್ಬೇಕು ಅದನ್ನ ಮಾಡೋಣಂತೆ, ಅಷ್ಟೇ ನಾನು ಹೇಳ್ತಕ್ಕಂಥ. ದಯವಿಟ್ಟು ಇಷ್ಟಪಡ್ತಕ್ಕಂಥ ಯಾರು ಆರೋಗ್ಯಂಟಾಗಿ ಬಿಹೇವ್ ಮಾಡಿಲ್ಲ. ಮಾತುಕತೆ ಆಡಿದಾಗ ಒಂದಕ್ಕೆ ಏನೇನೋ ಆಡಿರ್ತಾರೆ. ದಯವಿಟ್ಟು ನೀವು ಇಲ್ಲ, ನಮ್ಮ ಪ್ರಕಾರ ಏನೂ ಆಗಿಲ್ಲ, ಏನೂ ನಡೆದಿಲ್ಲ. ನಾನು ದೃಢವಾಗಿ
ಈಗ ನಾನು ದೃಢವಾಗಿ ಹೇಳ್ತಿದ್ದೀನಲ್ಲ, ಇದಕ್ಕಿಂತ ಇನ್ನೇನು ಹೇಳ್ಬೇಕು? ನಮ್ಮ ಎದುರು ನಾನು ಈಗ ನಾನು ಒಬ್ಬ ಇವ್ರಿಗೂ ಆಗಿದೆ ಅವರಿಗೂ ಸರಿ, ಅದು ನಿಮ್ಮ ಪ್ರಕಾರ ನೀನು ಸುಮ್ಮನೆ ಅವ್ರು ಯಾರು ಇರ್ಲಿ ಬಿಡಿ, ನಾನು ಅದಕ್ಕೆ ಕೇಳ್ತಿದ್ದೀನಲ್ಲ, ನಾನು ಹೇಳ್ತಿದ್ದೀನಲ್ಲ, ನೀವು ನನ್ನ ಹತ್ರ ಮಾತಾಡಿ. ಇಲ್ಲಿ ಯಾವುದೋ ತರದ್ದು ಆಗಿರೋದಿಲ್ಲ. ಇವಾಗ ನೀವ್ ಹೇಳಿದ್ರಿ ಅಂದ್ರೆ ನಾನ್ ನಂಬಕ್ ರೆಡಿ ಇಲ್ಲ, ನಾನ್ ಹೇಳಿದ್ರೆ ನೀವು ನಂಬಕ್ಕೂ ರೆಡಿ ಇರೋದು ಪ್ರಶ್ನೆ ಇದಿಲ್ಲ. ಈಗ ನೋಡಿ ಇವರೇ, ಈಗ ಏನು ನಮ್ಮ ಮಾಡಬೇಕು, ಏನು ಆಗಬೇಕು ಅಂಥದನ್ನೆಲ್ಲ ನಾವು ಮಾಡೋದಕ್ಕೆ ನಾವೆಲ್ಲದನ್ನು ಕೂಡ ಕಾನೂನಾತ್ಮಕವಾಗಿ ಮಾತಾಡೋದಕ್ಕೆ ಪ್ರತಿಯೊಂದಕ್ಕೂ ರೆಡಿ ಇದ್ದೀವಿ. ಯಾಕೆ ಅಂತಂದರೆ ಪ್ರತಿಯೊಂದು ಕೂಡ ಪುರಾವೆಗಳು ಪ್ರತಿಯೊಂದು ಇರುತ್ತೆ. ನಮಗೂ ಕೂಡ ಪೇಷಂಟ್ಗೆ ತೊಂದರೆ ಆದರೆ, ಪೇಷಂಟ್ಗೆ ತೊಂದರೆ ಆಗಿರೋದಕ್ಕಿಂತ ಹೆಚ್ಚಾಗಿ ನಮ್ಮ ಇಷ್ಟು ವರ್ಷದ ಸರ್ವೀಸು, ಇಷ್ಟು ವರ್ಷದ ಎಕ್ಸ್ಪೀರಿಯನ್ಸು, ಇಷ್ಟು ವರ್ಷ ಇರ್ತಕ್ಕಂಥ ಒಂದು ಘನತೆ, ಇಷ್ಟು ವರ್ಷ ಇರ್ತಕ್ಕಂಥ ನಾವು ಎಷ್ಟು ಮಾಡಿದೀವಿ ಅಂತ 1000 ಕೇಸ್ ಚೆನ್ನಾಗಾಗಿ ಒಂದು ಕೇಸು ನಮ್ಮ ನೆಗ್ಲಿಜೆನ್ಸ್ ಅಲ್ಲದೆ ಇದ್ರೂ ಆದ್ರೂ ಕೂಡ ಸುಮ್ಮನೆ ಸುಳ್ಳು ಆರೋಪ ಬಂದಾಗ ನಮಗೆ ಎಷ್ಟು ಬೇಜಾರಾಗಿರ್ತಕ್ಕಂಥದ್ದು ಯಾರಿಗೂ ಗೊತ್ತಾಗೋದಿಲ್ಲ. ಯಾವ ಧೈರ್ಯದ ಮೇಲೆ ಯಾವ ಡಾಕ್ಟರ್ ತಾನೆ ಯಾವ ಪೇಷಂಟ್ಗೆ ಆಪರೇಷನ್ ಮಾಡ್ತಾನೆ? ಆಪರೇಷನ್ ಟೈಮ್ನಲ್ಲಿ ಏನು ಬೇಕಾದ್ರೂ ಹೆಚ್ಚು ಕಮ್ಮಿ ಆಗ್ಬೋದು. ಪ್ರತಿಯೊಂದನ್ನು ಅವರಿಗೆ ತಿಳಿಸಿ ಬರೆಸಿ ಪ್ರತಿಯೊಂದನ್ನು ಮಾಡಿ ಆಪರೇಷನ್ ಟೈಮ್ನಲ್ಲಿ, ಆಪರೇಷನ್ ನಂತರ, ಆಪರೇಷನ್ ಆದಮೇಲೆ ಏನು ಬೇಕಾದ್ರೂ ಅಂತ ತೆಗೆದು ಒಪ್ಪಿಗೆ ಪಡ್ಕೊಂಡೇ ನಾವು ಆಪರೇಷನ್ ಮಾಡೋದು. ಹಾಗಂತ ನಾವು ಪಡ್ಕೊಂಡ್ಬಿಟ್ಟಿದೀವಿ ಅಂತ ಹೇಳಿ ನಾವು ನಿರ್ಲಕ್ಷ್ಯ ತೋರ್ಸಕ್ ಆಗಲ್ಲ. ನನಗೆ ಗೊತ್ತು, ನಾನು ಹೇಳ್ತಾ ಇದ್ದೀನಿ. ಇಲ್ಲ, ನಾನು ಅದನ್ನೇ ಹೇಳ್ತಾ ಇದ್ದೀನಲ್ಲ. ಹೌದು ಸರ್, ಅದಕ್ಕೋಸ್ಕರನೇ ಏನಾದ್ರು ಮಿಸ್ಯೂಸ್ ಆಗಿದೆ ಅಂತ ಪ್ರೂವ್ ಆದ್ರೆ ನಾವು ಏನು ಬೇಕಾದ್ರೂ ಫೇಸ್ ಮಾಡೋದಕ್ಕೆ ರೆಡಿ ಇದೀವಲ್ಲ. ಕಾನೂನಾತ್ಮಕವಾಗಿ ಏನೇ ಮಾಡಲಿ, ಯಾವ ಇನ್ವೆಸ್ಟಿಗೇಷನ್ ಅಥಾರಿಟಿನೇ ಬರಲಿ, ಏನೇನ್ ಬೇಕಾದ್ರೂ ಬರಲಿ, DHO ಇಂದ ಹಿಡಿದು ಪೊಲೀಸ್ನವರಿಂದ ಹಿಡಿದು ಕೋರ್ಟಿಂದ ಹಿಡಿದು ಪ್ರತಿಯೊಂದಕ್ಕೂ ಕೂಡ ಈಗ ನಾವು ನೀವು ಮಾತಾಡ್ದಂಗೆ ಅವ್ರು ಮಾಡಲ್ಲ. ಪ್ರತಿಯೊಂದನ್ನು ರೆಕಾರ್ಡ್ಸ್ ಪ್ರಕಾರನೇ ಮಾಡ್ತಾರೆ. ಹೆಜ್ಜೆ ಹೆಜ್ಜೆಗೆ ಕೇಸ್ ಶೀಟ್ ತಗೋತಾರೆ, ಇದನ್ನ ಮಾಡ್ತಾರೆ. ಎಲ್ಲದನ್ನು ನೋಡಿ ನಾವು ನೆಗ್ಲಿಜೆಂಟ್ ಆಗಿದ್ದೀವಿ ಅಂತ ಪ್ರೂವ್ ಮಾಡಿದ್ರೆ ನಮಗೆ ಪನಿಷ್ಮೆಂಟ್ ಕೊಡ್ತಾರೆ. ಈಗ ನೀವು ಹೇಳಿದ್ರಿ ಡಾಕ್ಯುಮೆಂಟ್ ಇದೆ, ಡಾಕ್ಯುಮೆಂಟ್ ಆ ಟೈಮಿಗೆ ಬರ್ಕೊಡೋದು ಯಾವ ರೀತಿ ಅಂತ ನಮಗೂ ಗೊತ್ತಿದೆ. ಅಂದ್ರೆ ಹಾಸ್ಪಿಟಲ್ ಆ ಪರಿಸ್ಥಿತಿಲಿ ಬರೀ ಆ ಡಾಕ್ಯುಮೆಂಟ್ ನಾನು ಹೇಳ್ತಾ ಇಲ್ಲ, ನಾವು ಏನ್ ಮಾತಾಡಿದೀವಿ, ಏನ್ ಮಾಡಿದೀವಿ ಪ್ರತಿಯೊಂದನ್ನು ಕೂಡ ಡಾಕ್ಯುಮೆಂಟ್ ಇರುತ್ತೆ. ಸೊ ಆದ್ರಿಂದ ನಾನು ಇಷ್ಟು ಮಾತಾಡ್ಲಿಕ್ಕೆ ಇಷ್ಟಪಡ್ತೀನಿ, ದಯವಿಟ್ಟು ಕ್ಷಮಿಸಿ. ಪೇಷಂಟ್ ಹೆಸರು ದೇವಿಬಾಯಿ, 48-49 ವರ್ಷದ ಮಹಿಳೆ. ಅವರು ಪ್ರೀವಿಯಸ್ಲಿ 2023 AJ ಶೆಟ್ಟಿ ಹಾಸ್ಪಿಟ್ಲಲ್ಲಿ ಅವರಿಗೆ ಕರಳಿನ ಆಪ್ರೇಷನ್ ಆಗಿತ್ತು, ದೊಡ್ಡ ಕರಳಿನ, ದಟ್ ಈಸ್ ರೈಟ್ ಹೆಮಿಕಾಲೆಕ್ಟಮಿ ಅಂತ ಹೇಳಿದರು. ಅದು ಯಾಕಾಗಿತ್ತು ಅಂತ ಹೇಳಿದ್ರೆ ಅದನ್ನು ಅವರು ಕ್ಯಾನ್ಸರ್ನ ಸಸ್ಪಿಷಿಯಸ್ ಮಾಡಿ ಅದನ್ನು ಆಪ್ರೇಷನ್ ಮಾಡಿ ಜೊತೆಗೆ ಗರ್ಭಕೋಶನೂ ತೆಗೆದಿದ್ರು. ಇಟ್ ವಾಸ್ ಅ ವೆರಿ ಮೇಜರ್ ಆಪ್ರೇಷನ್. ಅದು ಇನ್ಸಿಷನ್ನು ಇಲ್ಲಿ ಎಪಿಗಾಸ್ಟಿಕ್ಕಿಂದ ಹಿಡಿದು ಕೆಳಗೆ ಹೊಟ್ಟೆ ಭಾಗ, ಕೆಳಗಿನ ಭಾಗ ಮೇಜರ್ ಆಗಿತ್ತು. ಅದೇನಾಗಿದೆ, ಅದು ಹೀಲ್ ಆಗಬೇಕಾದ್ರೆ ಸೆಕೆಂಡರಿ ಹೀಲಿಂಗಲ್ಲಿ ಸ್ವಲ್ಪ ಡಿಫೆಕ್ಟ್ ಆಗಿ ಅದು ಇನ್ಸಿಷನಲ್ ಹರ್ನಿಯಾ ಅಂತ ಹೇಳ್ತೀವಿ. ಆ ಇನ್ಸಿಷನಲ್ ಹರ್ನಿಯಾ ಏನಾಗಿದೆ, ಮಲ್ಟಿಪಲ್ ಡಿಫೆಕ್ಟ್ ಇತ್ತು. ಆ ಥರ ನಾವು ಇನಿಷಿಯಲಿ ಲ್ಯಾಪ್ರೋಸ್ಕೋಪಿ ಪೋರ್ಟ್ ಹಾಕಿ ಮಾಡಿ ಆಪ್ರೇಷನ್ ಮಾಡಿ ನೋಡೋಣ ಅಂತ ಅಂದ್ಕೊಂಡ್ವಿ. ಅದನ್ನು ಹೋಗಿ ಅದು 11th ಅಡ್ಮಿಟ್ ಆಗಿದ್ರು, ಅಲ್ಲ 10th ಅಡ್ಮಿಟ್ ಆಗಿದ್ರು. 12th ನಾವು ಇನ್ಕ್ಲೂಡಿಂಗ್ ನಮ್ಗೆ ಪ್ರೀ ಆಪ್ ಫಿಟ್ನೆಸ್ಸಿಗೆ ಏನೇನು ಬೇಕು ಎಲ್ಲದು A to Z ಎಲ್ಲ ಥರನೂ ಇನ್ವೆಸ್ಟಿಗೇಷನ್ ಮಾಡಿಸಿ ಫಿಟ್ನೆಸ್ ಎಲ್ಲ ತೊಗೊಂಡು ಅವರಿಗೆ 12th ಬೌಲ್ ಪ್ರಿಪ್ರೇಷನ್ನು ಕೂಡ ಮಾಡಿ. ಯಾಕಂದರೆ ಅದು ನಾವು ಎಕ್ಸ್ಪೆಕ್ಟ್ ಮಾಡ್ತಿರ್ತೀವಿ, ಬೌಲ್ ಒಂದಕ್ಕೊಂದು ಅಂಟ್ಕೊಂಡಿರೋ ಸಾಧ್ಯತೆ ಇರುತ್ತೆ. ನಾವು ತೀರಾ ಏನಾದ್ರು ಮೆಡ್ಲ್ ಮಾಡಿದ್ರೆ ಅಲ್ಲೆಲ್ಲ ಬೌಲ್ ತೂತ ಆಗುತ್ತೆ ಅಂತೇಳಿ ಅವೆಲ್ಲ ಆಗಬಾರ್ದು ಅನ್ನೋ ಪ್ರಿಕಾಷನಿಗೆ ಮುಂಚೆನೇ ಬೌಲ್ ಪ್ರಿಪ್ರೇಷನ್ನು, ಆ್ಯಂಟಿಬಯೋಟಿಕ್ಕು, ಎಲ್ಲ ಥರ ಫಿಸಿಷಿಯನ್ ಫಿಟ್ನೆಸ್ಸು, ಸ್ಕ್ರೀನಿಂಗು ಎಲ್ಲ ಮಾಡಿಸಿದ್ವಿ. ಅದು ಜನರಲ್ ಅನಸ್ತೇಷಿಯಾದಲ್ಲಿ ನಾವು ಎಪಿಡ್ಯೂರಲ್ ಪ್ಲಸ್ ಜನರಲ್ ಅನಸ್ತೇಷಿಯಾದಲ್ಲಿ 12th ನಾವು ಸರ್ಜರಿ ತೊಗೊಂಡ್ವಿ. ಇನಿಷಿಯಲಿ ಲ್ಯಾಪ್ರೋಸ್ಕೋಪಿ ಪೋರ್ಟ್ ಹಾಕಿ ನೋಡಿದ್ವಿ, ತುಂಬಾ ಅಡೇಷನ್ಸ್ ಇತ್ತು ಸಿಕ್ಕಾಪಟ್ಟೆ. ಅದು ಹೆಂಗೆ ಅಂದರೆ ಗಾಳಿ ಡಿಫ್ಯೂಸಾಗಿ ಸ್ಪ್ರೆಡ್ ಆಗಬೇಕಾಗಿರೋದು ಅಬ್ಡಾಮನ್ ಒಳಗೆ, ಅದು ಕಂಪಾರ್ಟ್ಮೆಂಟ್ ಆಗಿ ಅದು ಹೋಗ್ತಾನೆ ಇರಲಿಲ್ಲ. ಹಾಗಂತ ಹೇಳಿ ನಾವು ಏನು ಮಾಡಿದ್ವಿ, ಆಮೇಲೆ ಓಪನ್ ಮಾಡಿ ನೋಡಿದ್ವಿ. ಓಪನ್ ಮಾಡಿ ನಾವು ಇನ್ಸಿಷನ್ ಹರ್ನಿಯಾಗೆ ನಮ್ಮ ಮೆಶ್ಶು ಅದಕ್ಕೂ ಪ್ರಿಪೇರ್ ಆಗಿದ್ವಿ. ಅದು ನೋಡಿದ್ರೆ ಅದು ಡಿಫೆಕ್ಟ್ ತುಂಬ ದೊಡ್ಡದಿರಿಂದ ಅಬ್ಡಾಮಿನಲ್ ರೀಕನ್ಸ್ಟ್ರಕ್ಷನ್ ಸರ್ಜರಿ ಅಂತ ಟಾರ್ ಅಂತ ಹೇಳ್ತೀವಿ, ಅದಕ್ಕೆ ಕಂಪಾರ್ಟ್ಮೆಂಟ್ ಸಪ್ರೇಷನ್ ಅಂತ ಹೇಳ್ಬಿಟ್ಟು. ಸೊ ಟೋಟಲಿ ಇದನ್ನು ಹೇಳಿದ್ವಿ, ಲೇಯರ್ ಬೈ ಲೇಯರ್ ಸಪ್ರೇಟ್ ಮಾಡಿ ನಾವು 30 ಸೆಂಟಿಮೀಟರ್ ಒಂದು ಮೆಶ್ಶು, ಇನ್ನೊಂದು 15 by 15 ಸೆಂಟಿಮೀಟರ್ ಮೆಶ್ಶು, ಎರಡು ಮೆಷನ್ನು ಹಾಕಿ ಫಿಕ್ಸ್ ಮಾಡಿ ಇದನ್ನು ಆಂಟಿಯರ್ ರೆಕ್ಟರ್ ಶೀಟ್ ಅಂತ ಹೇಳಿದ್ವಿ, ಅದನ್ನು ಕೂಡ ಸಪ್ರೇಟ್ ಮಾಡಿ ಅದನ್ನು ಕ್ಲೋಸ್ ಮಾಡಿ ಡ್ರೈನ್ ಹಾಕಿ ಬಂದು ಎಲ್ಲ ಮುಗಿಸಿದ್ವಿ. ಈ ಸರ್ಜರಿ ಸುಮಾರು ಒಂದು 5.5 hours ತನಕ ನಡೀತು. ಇದಾದಮೇಲೆ ನಡೆದ ಮೇಲಿಂದ ಪೋಸ್ಟ್ ಎಫ್ ಡೇ ಬಾಡಿ ಶಿಫ್ಟ್ ಆದರೂ ಶಿ ವಾಸ್ ಫೈನ್, ಎವ್ರಿಥಿಂಗ್ ವಾಸ್ ಫೈನ್. ಅವ್ರ ಎಪಿಡ್ಯೂರಲ್ಲಿ ಪೆಥಡಿನ್ ಅಂತ ಇಂಥ ಇಂಜೆಕ್ಷನ್ಸ್ ಹೋಗ್ತಿತ್ತು, ಸ್ವಲ್ಪ ನಿದ್ದೆ ಬರಲಿ ಪೇನ್ ಕಿಲ್ಲರ್ ಹೋಗಲಿ ಅಂತೇಳಿ ಸಡೇಷನ್ ಹೋಗ್ತಿತ್ತು. ಅರೌಂಡ್ 10 o'clock ಹಾಗೆ ಅವರಿಗೆ ಸ್ವಲ್ಪ ಲೆಫ್ಟ್ ಸೈಡ್ ರೈಟ್ ಸೈಡ್ ಸ್ವಲ್ಪ ವೀಕ್ನೆಸ್ಸು ಅಂತ ಅನಿಸಿತ್ತು. ನಾವು ನಮ್ಮ ಅನಸ್ತೇಷಿಯಾ ಕನ್ಸಲ್ಟೆಂಟಿಗೆಲ್ಲ ಮಾಡಿದ್ವಿ. ಬಿಕಾಸ್ ಆಫ್ ದಟ್ ಎಪಿಡ್ಯೂರಲ್ ಅನಸ್ತೇಷಿಯಾ ಡ್ರಗ್ಸು ಅದರಲ್ಲಿ ಏನಾದ್ರು ಸ್ವಲ್ಪ ವ್ಯತ್ಯಾಸ ಆಗಿ ಸ್ವಲ್ಪ ಡೋಸ್ ಏನಾರು ಅಡ್ಜಸ್ಟ್ಮೆಂಟ್ ಮಾಡಬೇಕಾಗತ್ತೋ ಸ್ವಲ್ಪ ನಿಲ್ಸಿ ನೋಡೋಣ, ವಿ ವಿಲ್ ಮೂವ್ಮೆಂಟ್ ಅಂತೇಳಿ ಅಬ್ಸರ್ವ್ ಮಾಡಿ ನೋಡಿದ್ಮೇಲಿಂದನೂ ಕೂಡ ಅವರಿಗೆ ಮೂವ್ಮೆಂಟು ಕೈಕಾಲ್ದು ಎಲ್ಲ ಶಕ್ತಿ ಹಾಗೇ ಇತ್ತು. ಸೊ ವಿ ಥಾಟ್ ಆಫ್ ಇನಿಷಿಯಲಿ ವಿ ಟು ಗೆಟ್ ಎನ್ CT ಸ್ಕ್ಯಾನ್ ಅಂತ ಹೇಳಿ ಇನಿಷಿಯಲಿ CT ಸ್ಕ್ಯಾನ್ ಮಾಡಿಸಿದ್ವಿ. ಇಮಿಡಿಯೇಟಾಗಿ ನ್ಯೂರಲಜಿಗೆ ಬ್ಯಾಕಪ್ಪಿಗೆಲ್ಲ ಕನ್ಸಲ್ಟೇಷನಿಗೆಲ್ಲ ಹೇಳಿ ಎಲ್ಲ ಮಾಡಿದ್ವಿ. ಬಟ್ ಅನ್ಫಾರ್ಚುನೇಟ್ಲಿ ಇಟ್ ಇಸ್ ಕೇಮ್ ಆ್ಯಸ್ ಎ ಲೆಫ್ಟ್ ಸೈಡೆಡು ಸ್ಟ್ರೋಕ್ ಅಂತ ಬಂತು. ಅಂದ ಸ್ಟ್ರೋಕ್ ಡಿಗ್ರಿ ಆಫ್ ಸ್ಟ್ರೋಕ್ ವಾಸ್ ಸಿವಿಯರ್ ಇನ್ ಡಿಗ್ರಿ.
ಅದಕ್ಕೋಸ್ಕರ ನ್ಯೂರಾಲಜಿ ನೋಡಿದ್ರು, ನ್ಯೂರಾಲಜಿಕಲ್ ಇಂಟರ್ವೆನ್ಷನ್ ಬೇಕಾಗುತ್ತೆ, ಅವ್ರ ಸೆಂಟ್ರಲ್ಲೇ ಹೋಗಿ ಅವರಿಗೆ ಇದ್ರೆ ಬೆಟರ್ ಅಂತ ಹೇಳಿದಾಗ ಅವರಿಗೆ ಶಿಫ್ಟ್ ಮಾಡಿದ್ವಿ ಅಷ್ಟು. ಹೌದು 100% ವಿತೌಟ್ ಕನ್ಸಲ್ಟ್ ನಾವು ಯಾರ್ದು ಏನೂ ಮಾಡೋದಿಲ್ಲ ಸರ್. ಏನು ಮಾಡಿದಾರೆ ಅಂದರೆ ಲೈಕ್ ಇನ್ಸಿಡೆಂಟ್ ಹ್ಯಾಸ್ ಹ್ಯಾಪಂಡ್, ದಟ್ ಈಸ್ ನಾಟ್ ಇಂಟೆನ್ಷನಲಿ. ಈಗ ಸರ್ಜಿಕಲ್ ರಿಲೇಟೆಡ್ ಕಾಂಪ್ಲಿಕೇಶನ್ಸ್ ಇರ್ತವೆ, ನಾನೇನೋ ಮಾಡಕ್ಕೆ ಹೋಗ್ತೀನಿ, ಏನೋ ಬ್ಲೀಡಿಂಗ್ ಮಾಡ್ತೀನಿ, ಈ ಕರಳು ಬಿಡ್ಸಕ್ಕೆ ಹೋಗಿ ಅಲ್ಲೆಲ್ಲ ಕರಳು ತೂತ ಮಾಡ್ತೀನಿ, ಇಂಟೆಸ್ಟೈನಲ್ ಪರ್ಫರೇಷನ್ ಆಗಿರುತ್ತೆ, ಅವಾಗ ಸೆಪ್ಟಿಕ್ ಕಂಟೆಂಟ್ ಆಗಿರುತ್ತೆ, ಸೆಪ್ಟಿಸ್ ಆಗಿರುತ್ತೆ. ಆ ಥರ ಏನಾದ್ರು ಸರ್ಜಿಕಲ್ ಕಾಂಪ್ಲಿಕೇಶನ್ಸ್, ಇವಾಗ ಏನಾದ್ರು ಟ್ಯೂಮರ್ ತಗೋಗಿ ಬ್ಲೀಡಿಂಗ್ ಕಂಟ್ರೋಲ್ ಮಾಡೋಕ್ಕಾಗದೆ ಏನಾರು ಸತ್ತೋಗುತ್ತೆ ಅಂದರೆ ಹೌದಪ್ಪ ಆನ್ ಟೇಬಲ್ ಸರ್ಜಿಕಲ್ ಕಾಂಪ್ಲಿಕೇಶನ್ಸಿಂದ. ಅಷ್ಟು ನಾವು ಒಬ್ಬರಲ್ಲ 3-4 ಜನ ಸರ್ಜನ್ಸ್ ಇದ್ದೀವಿ. ನಾನು ಯಾಕೆ ಇದರಲ್ಲಿ ಟ್ರ್ಯಾಕ್ ಮಾಡೋದು ಬೇಡ ಅಂತ ಹೇಳ್ತಿದ್ದೀನಿ ಅಂದರೆ ಸುಮ್ಮನೆ ಅವ್ರಿಗೂ ಬ್ಲೇಮ್ ಮಾಡ್ತಾರೆ ಸರ್. ಎಲ್ಲರೂ ಇದ್ರು ಸರ್, ಮಧುಸೂದನ್ ಸರ್ ಇದು ನೋಡಿದ್ದಾರೆ, ರಮೇಶ್ ಸರು ನೋಡಿದ್ದಾರೆ, ಇನ್ನೊಬ್ಬರು ಸರ್ ಯೂರಾಲಜಿಸ್ಟ್ ಇದ್ದಾರೆ, ಎಲ್ಲ 4-5 ಜನ ಸರ್ಜನ್ಸು ನಾವು ಪಾರ್ಟಲ್ಲಿ 2 times ಎಲ್ಲ ಗ್ಲೌ ವಾಶ್ ಮಾಡಿ ಒಂದು ಟೀಮ್ ಬಂದು ಕ್ಲೀನಾಗಿ ಎಲ್ಲ ಮಾಡಿದ್ವಿ. ಒಂದು ಕ್ಲಾರಿಫಿಕೇಶನ್ ನೀವು ಹೇಳ್ಬಿಡಿ. ಮಾಡಿದ್ವಿ. ಹಾಗಾಗಿ ನಮ್ಮ ಕಡೆಯಿಂದ ನಾವು ಸರ್ಜಿಕಲ್ ಪಾರ್ಟ್ ರಿಲೇಟೆಡ್ ಎಲ್ಲ ದ ಬೆಸ್ಟ್ ಆಫ್ ದ ಬೆಸ್ಟ್ ಸರ್ಜರಿ ಎಲ್ಲ ಮಾಡಿದ್ದೀವಿ. ವಿ ಆರ್ ನಾಟ್ ಕಾಂಪ್ರಮೈಸ್ಡ್ ಆನ್ ಎನಿ ಸೋಚಲ್ ಮೆಟೀರಿಯಲ್, ಟೈಮಿಂಗು ಅದು ಇದು ಅಂತ ಬಿಟ್ಟು ಏನೂ ಮಾಡಿಲ್ಲ. ವಿ ಆರ್ ಡನ್ ಎನ್ ಎಕ್ಸಲೆಂಟ್ ಜಾಬ್ ಲೈಕ್ ಸರ್ಜರಿಗೆ. ಸರ್ಜರಿ 100% ಸರ್. ಅವರಲ್ಲ ಇದ್ರ ಕಡೆನೂ ನಾನು ಲಂಬಾಣಿ ಬಿಲಾಂಗಿಂಗ್ ಕ್ಯಾಸ್ಟ್ ಅಲ್ಲ, ಆಲ್ಮೋಸ್ಟ್ ಆಲ್ 90% ಇನ್ ಆ್ಯಂಡ್ ಅರೌಂಡ್ ಎಲ್ಲ ನನ್ನ ಹತ್ರನೇ ಬರ್ತಾರೆ ಸರ್. ಎಲ್ಲ ಊರಿನವ್ರು ಬರ್ತಾರೆ, ಅಕ್ಕಪಕ್ಕದವ್ರು ಬರ್ತಾರೆ, ಎಲ್ಲ ಥರನೂ ಬರ್ತಾರೆ. ಹೌದು, ಅವ್ರಿಗೂ ಗೊತ್ತಿದೆ, ಎಲ್ರಿಗೂ ಗೊತ್ತಿದೆ. ಈವನ್ ನಾನು ಕೂಡ ನಮ್ಮ ಕಮ್ಯುನಿಟಿಯಲ್ಲಿ ಒನ್ ಆಫ್ ದ ಲೀಡಿಂಗ್ ಡಾಕ್ಟರ್ನು ಕೂಡ ಇದ್ದೀನಿ. ಅವ್ರಿಗೂ ನಾನು ಬೇರೆಯವ್ರು ಬಡೋ ಬಗ್ರಿಗೂ ಸಾಕಷ್ಟು ಹೆಲ್ಪ್ ಮಾಡಿದ್ದೀನಿ, ಹೆಲ್ಪ್ ಮಾಡಿಲ್ಲ ಅಂತಲ್ಲ. ಈ ಇನ್ಸಿಡೆಂಟ್ ಹಿಂಗಾಗಿದೆ. ಹೌದು ಸರ್, ಹೌದು. ನಂಬಿಕೆಗೆ ನಾನು ಯಾವತ್ತೂ ಖಂಡಿತ ಮೋಸ ಮಾಡಿಲ್ಲ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಅಷ್ಟೇ. ಐ ಹ್ಯಾವ್ ಡನ್ ಮೈ ಬೆಸ್ಟ್. ಇದೇ ಸರ್ಜರಿನೂ ಕೂಡ ನಮ್ಮ ತಾಯಿಗೂ ಕೂಡ ಮಾಡಿಸಿದ್ರು ಕೂಡ ಇಫ್ ಇಟ್ ಸಮಥಿಂಗ್ ಕೂಡ ಹ್ಯಾಪನ್ ಇಸ್ ನಾನು ಯಾರಿಗೂ ಬೇರೆಯವ್ರಿಗೆ ಬ್ಲೇಮ್ ಮಾಡೋಕ್ಕಾಗ್ತಿರ್ಲಿಲ್ಲ. ಹಾಗಾಗಿ ನಾನು ಬೇಕಾಗಿರೋ ಟ್ರೀಟ್ಮೆಂಟ್ ತೊಗೋಬೇಕಾಗಿತ್ತು, ಆ ಮೂಮೆಂಟಲ್ಲಿ ಏನು ಮಾಡಬೇಕಾಗತ್ತೆ. ಬಟ್ ಏನಾಗುತ್ತೆ ಅಂದರೆ ಡಿಗ್ರಿ ಆಫ್ ದ ಸ್ಟ್ರೋಕ್ ಇಸ್ ಅವ್ರಿಗೆ ಸ್ವಲ್ಪ ಸಿವಿಯರ್ ಡಿಗ್ರಿ ಆಫ್ ದಿ ಸ್ಟ್ರೋಕ್ ಆಗಿದೆ. ಹಾಗಾಗಿ ಅಲ್ಲ, ಟ್ರೀಟ್ಮೆಂಟ್ ಎಲ್ಲ ಆಗಿದೆ, ಅವರಿಗೆಲ್ಲ ಅಲ್ಲಿ ಡಿಸ್ಚಾರ್ಜಿಗೆ ರೆಡಿ ಇದ್ದಾರೆ. ಅಲ್ಲಿ ನಂಜಪ್ಪದಲ್ಲಿ ಅವ್ರು ಪ್ರದೀಪ್ ಅವ್ರು ಮಾಡಿದ್ದಾರೆ. ಸ್ವಲ್ಪ ಅವರು ರಿಹ್ಯಾಬ್ ಸೆಂಟ್ರಿಗೆ ಕರ್ಕೊಂಡು ಹೋಗ್ತೀವಿ ಅಂತ ಇದ್ದಾರೆ. ಹಾಗಾಗಿ ರಿಹ್ಯಾಬ್ ಸೆಂಟರ್ಗೆ ಕರ್ಕೊಂಡೋಗಿ ಅವರು ಟ್ರೀಟ್ಮೆಂಟ್ಗೆ ಅದಕ್ಕೆ ಅನುಕೂಲ ಮಾಡ್ಕೋತೀವಿ. ಅವರು ದೊಡ್ಡ ಮಗಳು ಬೆಂಗಳೂರಲ್ಲಿದ್ದಾರೆ, ಹಳೆಯದನ್ನು ಕೂಡ ಅದು CBI ಇದ್ದಾರೆ. ಅವರು ಅದಕ್ಕೆ ಅಲ್ಲಿ ಸ್ವಲ್ಪ ನೋಡಿಕೊಂಡು ನಾವು ಸ್ವಲ್ಪ ರಿಹ್ಯಾಬ್ ಅಂದರೆ ಫಿಸಿಯೋಥೆರಪಿ ರಿಹ್ಯಾಬ್ ಸೆಂಟ್ರಿಗೆಲ್ಲ ಸ್ವಲ್ಪ ಕರ್ಕೊಂಡೋಗಿ ಸ್ವಲ್ಪ ಇನ್ನೂ ಕಂಡೀಷನ್ ಇಂಪ್ರೂವ್ ಮಾಡೋಕ್ಕೆ ಅವರು ಪ್ರೋತ್ಸಾಹ ಮಾಡ್ತಿದ್ದಾರೆ. ಹೌದು ಸರ್, ಹರ್ನಿಯಾನೇ ಇದು. ಇನ್ಸಿಷನಲ್ ಹರ್ನಿಯಾ ವಿತ್ ಅ ಲಾರ್ಜ್ ಡಿಫೆಕ್ಟ್. ಇದಕ್ಕೆ ನಾವು ಟೋಟಲ್ ಅಬ್ಡಾಮಿನಲ್ ರೀಕನ್ಸ್ಟ್ರಕ್ಟಿವ್ ಸರ್ಜರಿ ಅಂತ ಹೇಳ್ತೀವಿ. ಒಂದು ನಾವು ಬರೀ ಇಷ್ಟನ್ನೇ ಕ್ಲೋಸ್ ಮಾಡಿ ಮೆಶ್ ಹಾಕದೆ ಬರ್ದಿರೋಂಥ ಸರ್ಜರಿನ ನಾವು ಅಬ್ಡಾಮನ್ನ ಕಂಪ್ಲೀಟ್ ಲ್ಯಾಟ್ರಲ್ ಪಾರ್ಟ್ ತನಕ ರಿಲ್ಯಾಕ್ಸ್ ಮಾಡಿ ದೊಡ್ಡದು ಮಾಡಿ ಬರಬೇಕು. ಬಿಕಾಸ್ ನಮ್ಮ ಸರ್ಜಿಕಲ್ ಇಮೇಜಸ್ ನನ್ನ ಹತ್ರನೂ ಇದೆ, ನೀವು ನೋಡೋಕೆ ಇಷ್ಟಪಡ್ತೀರ ಅಂದ್ರೆ ಅದನ್ನು ತೋರಿಸ್ತೀನಿ. ಮೆಶು, ಇಂಟ್ರಾ ಆಪರೇಟಿವ್, ಲ್ಯಾಪ್ರೋಸ್ಕೋಪಿಕಲ್ ಅಡೇಷನ್ಸ್ ಆಗಿರೋದು ಎಲ್ಲದನ್ನು ನೋಟ್ ಮಾಡಿ ರೆಕಾರ್ಡ್ ಮಾಡಿ ಎಲ್ಲ ಮಾಡಿದ್ದೀವಿ ಸರ್. ಸ್ಟ್ರೋಕ್ ಆಗಿದೆ ಕನ್ಫ್ಯೂಷನ್ ಬಿಕಾಸ್ ಆಫ್ ಮೈ ನೆಗ್ಲಿಜೆನ್ಸ್ ಇಟ್ ಹ್ಯಾಸ್ ಹ್ಯಾಪನ್ ಅಂತ ಅವ್ರು ನನಗೆ ಬ್ಲೇಮ್ ಮಾಡ್ತಿದ್ದಾರೆ. ನಾನು ಹೀಗೆ ಆಗಿರೋದು ಹಂಗೆ ಸರ್. ನೆಗ್ಲಿಜೆನ್ಸ್ ಅಲ್ಲ ಸರ್, ಇಟ್ಸ್ ಎ ಕಂಡೀಷನ್ ಆಫ್ ದ ಪೇಷಂಟ್, ಮೆಡಿಕಲ್ ಕಂಡೀಷನ್ ಆಫ್ ದ ಪೇಷಂಟ್. ವಿ ಕೆನಾಟ್ ಟೆಲ್ ಯಾವ ಕಂಡೀಷನಿಗೆ ಏನು ಪೇಷಂಟಿಗೆ ಏನು ಕಾಂಪ್ಲಿಕೇಶನ್ಸ್ಗೆ ಏನಾಗತ್ತೆ ಅಂತ ಹೇಳ್ಬಿಟ್ಟು ನಾವು ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ. ಒಂದು ನಿಮಿಷ ನೀವು ಕೂತ್ಕೊಂಡು ಹೇಳಿ. ಆಯ್ತು.